ನಮಸ್ಕಾರ ಗುರು. ಎರಡನೇ ದಿನದ ತೀರ್ಥಹಳ್ಳಿ ಜಾತ್ರೆಗೆ ನಿಮ್ಮೆಲ್ಲರಿಗೂ ಆದರದ ಸುಸ್ವಾಗತ. ಬೆಳಗ್ಗೆನೆ ಎದ್ದು ಜುಳು ಜುಳು ಅಂತ ಈ ಚಳಿಲಿ ಜಗ ಅಂತ ಬಿಸಿನೀರು ಉಯ್ಕೊಂಡು ಸ್ನಾನ ಮಾಡ್ಕೊಂಡು ನಾನು ನಮ್ಮ ಮೈದ ಪ್ರವೀಣ ಇವಾಗ ದೇವಸ್ಥಾನಕ್ಕೆ ಬಂದಿದ್ದೀವಿ. ನೀವು ಇಲ್ಲಿ ನೋಡ್ಬೋದು ಕಳಸಗಳನ್ನೆಲ್ಲ ಆಲ್ರೆಡಿ ರೆಡಿ ಮಾಡಿ ಇಟ್ಟಿದ್ದಾರೆ. ಇವಾಗ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬರೋಣ ಬನ್ನಿ. ಒಳಗಡೆ ವೀಡಿಯೋ ಮಾಡೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಖಂಡಿತ ನಿಮಗೆ ದೇವ್ರನ್ನ ತೋರಿಸ್ತೀನಿ. ಇದೇ ರೀತಿ ಹೆಚ್ಚಿನ ವೀಡಿಯೋಗಾಗಿ ನನ್ನ ಈ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಾನು ನಿಮ್ಮ ಪ್ರೀತಿಯ ಮಿಸ್ಟರ್ ಎಕ್ಸ್ಪ್ಲೋರ್. ಮೇಘಾಲಯದಿಂದ ಹಿಡಿದು ಕರ್ನಾಟಕದವರೆಗೂ ನಾನಾ ತರದ ಜನಗಳಿಗೆ ನಾನಾ ತರದ ನೀರು ಕುಡಿಸಿರೋ ಸಿಡುಗೊಂಡು ಈ ಸಾಂಗ್ಲಿಯಾನ. ಯಪ್ಪ ಏನು ಗುರು ಇದು ಡೆಕೋರೇಷನ್ನು, ಹೂವಿಂದ ಫುಲ್ಲು ಅಲಂಕಾರ ಮಾಡಿಬಿಟ್ಟವ್ರಿ. ತೀರ್ಥಹಳ್ಳಿಯ ಸುಪ್ರಸಿದ್ಧ ರಾಮೇಶ್ವರ ದೇವಸ್ಥಾನದ ಒಳಗಡೆ ಇರುವ ಲೋಕ ಇದು ನೋಡಿ ಯಾವ ಥರ ಇದೆ. ಇದೇ ದೇವ್ರ ಮುಂದೆ ಇರೋ ನಂದಿ. ಇರಿ ಇವಾಗ ದೇವ್ರು ತೋರಿಸ್ತೀನಿ. ರಾಮೇಶ್ವರ ದೇವರು, ತೀರ್ಥಹಳ್ಳಿಯ ಸುಪ್ರಸಿದ್ಧ ವಿಶ್ವವಿಖ್ಯಾತಿ ಆಗಿರುವ ರಾಮೇಶ್ವರ ದೇವರು ವಿಗ್ರಹ ಇದೆ. ನಮ್ಮಪ್ಪ ದೇವರೇ ಕಾಪಾಡಪ್ಪ. ನೋಡಿದ್ರಲ್ಲ ರಾಮೇಶ್ವರ ದೇವರು, ಇದೇ ದೇವರು ಪರಶುರಾಮರು ಪ್ರತಿಷ್ಠಾಪಿಸಿರೋದು. ರಾಮೇಶ್ವರ ದೇವಸ್ಥಾನದಿಂದ ಹೊರಗಡೆ ಬಂದಮೇಲೆ ಇಲ್ಲೇ ರಾಮೇಶ್ವರ ಗುಡಿಯ ಹಿಂದೆಗಡೆ ನಿಂತ್ಕೊಂಡ್ರೆ ನಿಮಗೆ ಒಂದು ಬೆಟ್ಟ ಕಾಣುತ್ತೆ ನೋಡಿ. ಇಲ್ಲಿ ಓಂ ಆಕಾರ ಹಾಗೂ ಶಿವಲಿಂಗ ಸಿಂಬಲ್ ಕಾಣ್ತಾ ಇದೆಯಲ್ಲ, ಇದೇ ಬೆಟ್ಟ. ಇದು ಏಕಶಿಲಾ ಬೆಟ್ಟ ಅಂದೇ ವಿಶ್ವವಿಖ್ಯಾತಿ. ಅಂದರೆ ಸುಮಾರು ಎಕರೆ ಒಂದೇ ಒಂದು ಬಂಡೆಯಿಂದ ನಿರ್ಮಿಸಲ್ಪಟ್ಟಿರುವ ಬೆಟ್ಟ ಇದು. ಇಲ್ಲಿ ಸಿದ್ದೇಶ್ವರ ಸ್ವಾಮಿ ದೇವರಿರೋದು. ಸಿದ್ದಾರ ಬೆಟ್ಟ, ಸಿದ್ದಾರ ಗುಡಿ ಅಂತಲೇ ಕರೀತಾರೆ. ನೋಡಿದೆ ಈ ಒಂದು ಜಾಗದಲ್ಲಿ ಏನಕ್ಕೆ ಮಾರ್ಗಶಿರ ಮಾಸದಲ್ಲಿ ಬರುವ ಅಮಾವಾಸ್ಯೆಯಂದೇ ಇವರು ಜಾತ್ರೆಯನ್ನು ಮಾಡ್ತಾರೆ. ಹಾಗೂ ಪರಶುರಾಮ ಏನಕ್ಕೆ ತನ್ನ ತಾಯಿಯ ತಲೆಯನ್ನು ಕಡ್ದ, ಜಮದಗ್ನಿ ಏನಕ್ಕೆ ತನ್ನ ಹೆಂಡತಿ ಮೇಲೆ ಕೋಪಿತಗೊಂಡ ಅಂತ ಸಂಪೂರ್ಣವಾಗಿ ಹಾಗೂ ವಿಸ್ತಾರವಾಗಿ ನಾನು ನಿಮಗೆ ಇಲ್ಲಿನ ಒಂದು ಇತಿಹಾಸನ ತಿಳಿಸ್ಕೊಡ್ತಾ ಬರ್ತೀನಿ. ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ. ಆಶ್ರಮದಲ್ಲಿ ಮಹಾಋಷಿ ಜಮದಗ್ನಿ ಹಾಗೂ ತನ್ನ ಹೆಂಡತಿ ರೇಣುಕೆ ಜೊತೆ 5 ಜನ ಪುತ್ರರೊಂದಿಗೆ ಸಹಬಾಳ್ವೆಯಿಂದ ಜೀವನ ನಡೆಸ್ತಾ ಇರ್ತಾರೆ. ಅದರಲ್ಲಿ ಪರಶುರಾಮನು ಸಹ ಒಬ್ಬನು. ಒಂದು ದಿನ ಆಶ್ರಮಕ್ಕೆ ನೀರು ತರಲೆಂದು ರೇಣುಕೆ ನದಿ ಕಡೆ ಹೊರಟಿರ್ತಾರೆ. ನದಿಯ ದಡದಲ್ಲಿ ಗಂಧರ್ವನಾದ ಚಿತ್ರರಥನನ್ನು ನೋಡಿ ಆಕರ್ಷಿತಳಗೊಂಡು ರೇಣುಕೆ ಅಲ್ಲೇ ನಿಂತು ತಡವಾಗಿ ಆಶ್ರಮಕ್ಕೆ ಹಿಂದಿರುಗುತ್ತಾರೆ. ಅದನ್ನು ನಮ್ಮ ಜಮದಗ್ನಿಯು ಪ್ರಶ್ನಿಸ್ತಾರೆ, ಏನಕ್ಕೆ ತಡವಾಗಿ ಬಂದೆ ಅಂತ. ಆಗ ರೇಣುಕೆ ಏನೂ ಉತ್ತರ ಕೊಡದೆ ಹಾಗೆ ನಿಂತಿರ್ತಾರೆ. ಜಮದಗ್ನಿಯು ತನ್ನ ದಿವ್ಯ ದೃಷ್ಟಿಗಳಿಂದ ಅಲ್ಲಿ ನಡೆದ ಘಟನೆಗಳನ್ನೆಲ್ಲ ತಿಳಿದುಕೊಂಡು ತುಂಬ ಸಿಟ್ಟಿನಿಂದ ತನ್ನ 5 ಜನ ಮಕ್ಕಳನ್ನು ಕರೆಸಿ ತಾಯಿಯ ಶಿರಶ್ಛೇದನ ಮಾಡಿ ಅಂತ ಆಜ್ಞೆ ಕೊಟ್ಬಿಡ್ತಾರೆ. ಅದರಲ್ಲಿ 4 ಜನ ಪುತ್ರರು ಒಪ್ಪದೆ ಹೊರಟುಬಿಡ್ತಾರೆ. ಕೊನೆಯದಾಗಿ ಪರಶುರಾಮರಿಗೆ ತಮ್ಮ ಆಜ್ಞೆಯನ್ನು ನೀಡಿ ತಾಯಿಯ ಶಿರಶ್ಛೇದನ ನೀನು ಮಾಡಲೇಬೇಕು ಅಂತ ಆಜ್ಞೆ ನೀಡಿ ಹೊರಟೋಗ್ತಾರೆ. ಪರಶುರಾಮರು ಕಠೋರ ನಿರ್ಧಾರದಿಂದ ಗಟ್ಟಿ ಮನಸ್ಸಿನಿಂದ ತನ್ನ ತಾಯಿಯ ಶಿರಶ್ಛೇದನವನ್ನು ತನ್ನ ಕೈಯಲ್ಲಿದ್ದ ಪರಶುವಿನಿಂದ ಮಾಡೇ ಬಿಡ್ತಾರೆ. ಅದಾದ ಮೇಲೆ ಜಮದಗ್ನಿಯು ಭಾಳ ಖುಷಿಯಿಂದ ಪರಶುರಾಮರಿಗೆ ನೀನು ಏನು ವರ ಬೇಕು ಕೇಳಿಕೋ ಮಗನೇ ಅಂತ ಹೇಳ್ತಾರೆ. ಆಗ ಪರಶುರಾಮರು, ತಂದೆ ನನಗೆ ಏನೂ ವರ ಬೇಡ, ತಾಯಿಯನ್ನು ಪುನರ್ಜನಿಸು, ಹಾಗೂ ಅವರಿಗೆ ಇಲ್ಲಿ ನಡೆದ ಒಂದು ಕಹಿ ಘಟನೆ ಯಾವುದೇ ಕಾರಣಕ್ಕೂ ನೆನಪಾಗಬಾರ್ದು, ಆ ಥರ ವರವನ್ನು ನೀಡು, ಹಾಗೂ ತನ್ನ ಸಹೋದರರಿಗೆ ನೀನು ನೀಡಿದಂಥ ಶಾಪವನ್ನು ವಿಮೋಚನೆ ಮಾಡು. ಕೊನೆಯದಾಗಿ ನಿನಗೆ ಬರುವಂಥ ಈ ಒಂದು ಕೋಪ ಅಂದರೆ ಆ ಒಂದು ಸಿಟ್ಟು ಕಮ್ಮಿ ಆಗಲಿ ಅಂತ ವರವನ್ನು ಕೇಳ್ಕೊತಾರೆ. ಅದಕ್ಕೆಲ್ಲ ಸಂತೃಪ್ತರಾಗಿ ಒಪ್ಪಿ ಜಮದಗ್ನಿಯು ಆಶೀರ್ವದಿಸುತ್ತಾರೆ. ಇದಾದ ನಂತರ ಪರಶುರಾಮರು ತನ್ನ ತಾಯಿಯನ್ನು ಕೊಂದ ಪಾಪ ನನ್ನ ಮೇಲಿದೆ, ಇದನ್ನು ನಾನು ವಿಮೋಚನೆಗೊಳಿಸ್ಕೋಬೇಕು ಅಂತ ತೀರ್ಥಯಾತ್ರೆ ಕಡೆ ಪಯಣವನ್ನು ಬೆಳೆಸ್ತಾರೆ. ಈ ಸಂದರ್ಭದಲ್ಲಿ ತನ್ನ ಪರಶಿನಲ್ಲಿ ಅಂಟಿದ್ದಂಥ ರಕ್ತವನ್ನು ತೀರ್ಥಯಾತ್ರೆಯಲ್ಲಿ ಸಿಗುವಂಥ ಎಲ್ಲ ನದಿಗಳಲ್ಲೂ ತೊಳಿತಾ ಬರ್ತಾರೆ. ಆದರೆ ಎಲ್ಲೋ ಒಂದು ಕಡೆ ಎಳ್ಳಷ್ಟು ಗಾತ್ರದ ರಕ್ತ
ಆ ಕೊಡ್ಲಿಯಲ್ಲಿ ಏನು ಅಂಟಿರುತ್ತೆ ಅದು ಯಾವ ನದಿಯಲ್ಲಿ ತೊಳೆದ್ರೂ ಸಹ ಹೋಗ್ತಾ ಇರಲ್ಲ. ಅದೊಂದು ಅಲ್ಲೇ ಅಚ್ಚಾಗಿ ಉಳಿದಿರೋ ಥರ ಉಳ್ಕೊಂಬಿಟ್ಟಿರುತ್ತೆ ಕೊಡ್ಲಿಲಿ. ಅದು ಅವರಿಗೆ ಬೇಸರಗೊಂಡು ನನ್ನ ಪಾಪ ವಿಮೋಚನೆ ಆಗ್ತಾ ಇಲ್ಲ ಅಂತ ತಿಳಿದುಕೊಂಡು ಈ ಒಂದು ಸ್ಥಳ ಅಂದರೆ ತೀರ್ಥಹಳ್ಳಿಯ ಒಂದು ನದಿಯ ತುಂಗಾ ನದಿಯ ದಡದಲ್ಲಿ ನೀವು ನೋಡ್ಬೋದು. ಈ ಒಂದು ಮಂಟಪದ ಹತ್ರ ಪರಶುರಾಮರು ಕೂತಿ ತನ್ನ ಕೊಡಲಿಯನ್ನು ಸೈಡಲ್ಲಿ ಇಟ್ಟಿರ್ತಾರೆ. ಆ ಕೊಡಲಿ ನೀರಿನ ರಭಸಕ್ಕೆ ಜಾರಿ ಈ ಒಂದು ಹೊಂಡದ ಥರ ಇದೆ, ಇದರೊಳಗಡೆ ಬಿದೋಗುತ್ತೆ. ಆ ನೀರಿನ ರಭಸದಿಂದ ಆ ಎಳ್ಳಷ್ಟು ಗಾತ್ರದಲ್ಲಿದ್ದ ರಕ್ತ ತೊಳೆದು ಹೋಗುತ್ತೆ. ಅದು ಅವರಿಗೆ ಆ ಪರಶು ಆ ಕೊಂಡದಿಂದ ಎತ್ತಿ ನೋಡಿದಾಗ ಪರಶುರಾಮರಿಗೆ ತಿಳಿಯುತ್ತೆ. ಆಗ ಈ ಒಂದು ತುಂಗಾ ನದಿ ಪವಿತ್ರವಾದ ನದಿ ಎಂದು ಭಾವಿಸಿ ತಾನು ಆರಾಧಿಸುವ ಶಿವನ ಒಂದು ವಿಗ್ರಹವನ್ನು ಇಲ್ಲಿ ಸ್ಥಾಪಿಸಿ ಅದಕ್ಕೆ ರಾಮೇಶ್ವರ ಅಂತ ಒಂದು ಹೆಸರು ಕೊಟ್ಟು, ಈ ಒಂದು ಘಟನೆ ನಡೆಯೋದು ಮಾರ್ಗಶಿರ ಮಾಸ ಅಮಾವಾಸ್ಯೆಯ ದಿನ. ಹಾಗಾಗಿ ಮತ್ತು ಅವರ ಕೊಡಲಿಯಲ್ಲಿ ಅಂಟಿದ ಎಳ್ಳಷ್ಟು ಗಾತ್ರದ ರಕ್ತದಿಂದ ಎಲ್ಲವನ್ನು ಕೂಡಿ ಅಮಾವಾಸ್ಯೆ, ಎಳ್ಳು ಪ್ಲಸ್ ಅಮಾವಾಸ್ಯೆ, ಈ ಥರ ಎಳ್ಳಮಾವಾಸ್ಯೆ ಜಾತ್ರೆ ಅಂತ ಇಲ್ಲಿ ಸುಪ್ರಸಿದ್ಧ ವಿಶ್ವವಿಖ್ಯಾತಿಯಾಗಿ ಅದ್ಧೂರಿಯಿಂದ ವಿಜೃಂಭಣೆಯಿಂದ ನಡೆಸ್ಕೊಂಡು ಬರ್ತಾ ಇದ್ದಾರೆ ವರ್ಷದಿಂದನೂ. ನೀವಿಲ್ಲಿ ನೋಡ್ಬೋದು. ಅದೇ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ತೆಪ್ಪೋತ್ಸವ ನೀವಿಲ್ಲಿ ಕಾಣ್ತಾ ಇರೋದು. ತೆಪ್ಪೋತ್ಸವ ತುಂಗಾ ನದಿಯ ದಡದಲ್ಲಿ ವಿಜೃಂಭಣೆಯಿಂದ ಜರುಗುತ್ತಾ ಇದೆ ನೋಡಿ. ಅದೇ ದೇವರು ರಾಮೇಶ್ವರ ಮೂರ್ತಿ ಸಜ್ಜಾಗಿ ತೆಪ್ಪೋತ್ಸವದಲ್ಲಿ ಅಚ್ಚುಕಟ್ಟಾಗಿ ಯಾವ ಥರ ತುಂಗಾ ನದಿಯ ದಡದಲ್ಲಿ ಹೋಗ್ತಾ ಇದೆ ಅಂತ. ಆ ಲೈಟಿಂಗ್ಸು, ಆ ಡೆಕೋರೇಷನ್ಸು ತುಂಬ ಅದ್ಭುತವಾಗಿದೆ. ಇದನ್ನು ನಾವಿಲ್ಲಿ ಹೇಳೋದ್ಕಿಂತ ಆ ಒಂದು ಜಾಗದಲ್ಲಿ ನಿಂತು ನೋಡಿದಾಗಲೇ ಅದರದ್ದು ಒಂದು ಬೆಲೆ ಗೊತ್ತಾಗೋದು. ದಯವಿಟ್ಟು ಈ ವರ್ಷ ಯಾರ್ಯಾರು ಬಂದಿದ್ದೀರೋ ಅವ್ರಿಗೆಲ್ಲ ಗೊತ್ತಾಗಿರುತ್ತೆ ಯಾವ ಥರ ಇತ್ತು ಏನು ಅಂತ. ಮಿಸ್ ಮಾಡ್ಕೊಂಡವರು ಈ ವಿಡಿಯೋದಲ್ಲಿ ನೋಡಿ, ಮತ್ತು ಮುಂದಿನ ವರ್ಷ ಖಂಡಿತವಾಗ್ಲೂ ಹೋಗಿ ವಿಸಿಟ್ ಮಾಡಿ ಅಲ್ಲೇ ನೋಡಿ. ಎಲ್ಲ ಫುಲ್ಲು ಲೈಟಿಂಗ್ಸ್ ಎಲ್ಲ ಎಷ್ಟು ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಆಮೇಲೆ ಇದೇ ಒಂದು ಸಮಯದಲ್ಲಿ ಪಟಾಕಿ ಶೋ ಸಹ ನಡೆಸ್ತಾರೆ. ಅದ್ಧೂರಿಯಾಗಿ ಪಟಾಕಿ ಶೋ ಇರುತ್ತೆ ನೋಡಿ. ಇಲ್ಲಿ ಈ ಒಂದು ವಿಭಿನ್ನವಾದ ಒಂದು ಪಟಾಕಿಲಿ ಇದನ್ನು ಬ್ಲಾಸ್ಟ್ ಮಾಡಿದ್ಮೇಲೆ ಅಲ್ಲಿ ಶ್ರೀ ರಾಮೇಶ್ವರ ಅಂತ ಬರೆದಿದ್ದಾರೆ. ನಿಮಗೆ ಇಲ್ಲಿ ಹಸಿರು ಕಲರಲ್ಲಿ ಕಾಣ್ತಾ ಇರ್ಬೋದು. ಅದರಲ್ಲಿ ಶ್ರೀ ರಾಮೇಶ್ವರ ಅಂತ ಬರೆದಿದೆ ಹೆಸರು. ಅದು ಯಾವ ಥರ ಈಗ ಹೊಸ ಟೆಕ್ನಾಲಜಿ ಯಾವ್ಯಾವ ಥರ ಬಂದಿದೆ ಅಂದರೆ ನೋಡಿ, ಇದು ಆ್ಯಕ್ಚುಲಿ ಅವ್ರು ಹೊಡೆದಿದ್ದು ಪಟಾಕಿ ನೋಡಿ. ಇಲ್ಲಿ ಉಲ್ಟಾ ಥರ ಕಾಣುತ್ತೆ ನೋಡಿ. ಶ್ರೀ ರಾಮೇಶ್ವರಂ ಅಂತ ಬರೆದಿದ್ದಾರೆ. ಇಲ್ಲಿ ಒಂಥರ ಛತ್ರಿ ಥರ ಓಪನ್ ಆಗಿ ಆಕಾಶದಿಂದ ಭೂಮಿಯ ಕಡೆಗೆ ಬರ್ತಾ ಇರೋ ಥರ ಇದು. ಏನು ಸಖತ್ತಾಗಿ ಮಾಡಿದ್ದಾರೆ ನೋಡಿ. ಪಟಾಕಿ ನೋಡ್ಬೋದು ನೀವು ಯಾವ ಥರ ಹೊಡಿತಾ ಇದ್ದಾರೆ ಅಂತ. ಈ ತೆಪ್ಪೋತ್ಸವದಲ್ಲಿ ರಾಮೇಶ್ವರ ಮೂರ್ತಿಯನ್ನು ಕೊಂಡಿಸ್ಕೊಂಡು ಒಂದು 3 ಪ್ರದಕ್ಷಿಣೆ ಥರ 3 ಸುತ್ತು ಬರ್ತಾರೆ, ಸರ್ಕಲ್ ಟೈಪು. ನೋಡಿ ಎಷ್ಟು ಜನ ತಳ್ತಾ ಇದ್ದಾರೆ ಒಂದು ತೆಪ್ಪವನ್ನು. ನೋಡಿ ಎಷ್ಟು ಜನ ಸೇರಿದ್ದಾರೆ ನೋಡಿ, ಸಖತ್ತು ಜನ ಬಂದಿದ್ದಾರೆ ಈ ಒಂದು ಸುಪ್ರಸಿದ್ಧ ಒಂದು ತೆಪ್ಪೋತ್ಸವವನ್ನು ನೋಡೋಕ್ಕೆ. ಪಟಾಕಿ ಶೋಗಂತೂ ತುಂಬ ಖರ್ಚು ಮಾಡಿದ್ದಾರೆ. ಸಕ್ಕದಾಗಿ ಬ್ಯಾಕ್ ಟು ಬ್ಯಾಕ್ ಹೊಡೀತಾನೇ ಇದ್ದಾರೆ. ಆಲ್ರೆಡಿ 1 ಅವರ್ ಹತ್ತತ್ರ, ಈಗಲೇ 1 ಅವರ್ ಮೇಲಾಯಿತು, ಇನ್ನೂ ಪಟಾಕಿ ಹೊಡಿತಾನೆ ಇದ್ದಾರೆ ನೋಡಿ. ಈ ಒಂದು ಅಲ್ಲಿ ಆ ಒಂದು ಈ ಕಡೆಯಿಂದ ಆ ದಡದವರೆಗೂ ಹೋಗ್ತಾರೆ, ಮತ್ತೆ ಈ ಕಡೆಗೆ ಬಂದು ಈ ಥರ 3 ಸತಿ ಪ್ರದಕ್ಷಿಣೆ ರೀತಿ 3 ರೌಂಡ್ ಹೊಡಿತಾರೆ. ನಿಮ್ಗೆ ಇಲ್ಲೆಲ್ಲ ಜ್ಯೋತಿ ಥರ ಕಾಣ್ತಾ ಇರ್ಬೋದು ನೋಡಿ. ಓಂ ಸಿಂಬಲ್ ಕಾಣ್ತಾ ಇರ್ಬೋದು ನಿಮಗಿಲ್ಲಿ ನೋಡಿ. ಇದೆ ಓಂ ಸಿಂಬಲ್ಲು. ಈ ಥರ ದೀಪದಿಂದ ಎಲ್ಲ ಆ ಕಡೆ ಸೈಡಲ್ಲಿ ನದಿಯಿಂದ ನಾವು ಈ ಕಡೆ ತುಂಗಾ ನದಿಯ ಈ ಕಡೆ ದಡದಲ್ಲಿ ನಾವು ಕೂತಿದ್ದೀವಿ, ಆ ಕಡೆ ದಡದಲ್ಲಿ ಈ ಥರ ಎಲ್ಲ ಡೆಕೋರೇಷನ್ಸ್ ಮಾಡಿದ್ದಾರೆ. ಒಂದು ಅಲ್ಲಿ ಧರ್ಮಸ್ಥಳ ಎಂಟ್ರೆನ್ಸು ಯಾವ ಥರ ಕಾಣುತ್ತೆ ಆ ಥರ ಒಂದು ಲೈಟಿಂಗ್ಸ್ ಮಾಡಿದ್ದಾರೆ ಅಲ್ಲಿ. ನೋಡಿ ಇದೊಂಥರ ಫೈರ್ ವರ್ಕ್ಸು. ಬಟ್ ಇದು ಏನಪ್ಪ ಅಂದರೆ ಹೆವಿ ಹೊಗೆ ಆಗಿಬಿಡುತ್ತೆ ಈ ಥರ ಎಲ್ಲ ಇದ್ದರೆ. ಬಟ್ ಒಂದು ವಿಭಿನ್ನ ಶೈಲಿಯಲ್ಲಿ ಏನೇನೋ ತಂದಿದ್ದಾರೆ. ಈ ಒಂದು ತೆಪ್ಪೋತ್ಸವದಲ್ಲೂ ಸಹ ಯಾವ ಥರ ಒಂದು ಹೂವಿನ ಕುಂಡ ಇದ್ರಾಗ ಥರ ಯಾವ ಥರ ಸಖತ್ತಾಗಿ ಮಾಡಿದ್ದಾರೆ ನೋಡಿ.
ವಾವ್, ಸೂಪರ್ ನೋಡಿ, ಎಷ್ಟು ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಪ್ರತಿಯೊಂದೊಂದು ಮೂಲೆಗೂ ಆ ಹೂವಿನ ಕುಂಡ ಇದು ಜಿಗೆ ಥರ ಸಾಕದಾಗಿ ಮಾಡಿದ್ದಾರೆ. ಆಮೇಲೆ ನೀವು ಇಲ್ಲಿ ನದಿ ಮೇಲೆ ದೀಪಗಳು ತೇಲೋಗ್ತಾ ಇರೋದನ್ನು ಸಹ ನೋಡ್ಬೋದು. ಅದು ಒಂದು ವಿಭಿನ್ನ ಟೈಪು. ಎಷ್ಟು ಪಟಾಕಿ ಹೊಡಿತಾ ಇದ್ದಾರೆ ನೋಡಿ. ಆಮೇಲೆ ನದಿಯ ಇನ್ನೊಂದು ದಡದಲ್ಲಿ ನೋಡಿ ನೃತ್ಯ ಪ್ರದರ್ಶನ, ಒಂಥರ ಜ್ಯೋತಿ ಬೆಳಗೋ ಥರ. ಈ ನಿಮಗೆ ಗಂಗಾ ಆರತಿ, ಆಮೇಲೆ ಕಾಶಿಲೆಲ್ಲ ಆರತಿ ಮಾಡ್ತಾರಲ್ಲ ಆ ಟೈಪು ಏನೋ ಒಂಥರ ವಿಭಿನ್ನವಾಗಿ ಮಾಡಿದ್ದಾರೆ ನೋಡಿ. ಅಲ್ಲಿ ಯಾವ ಥರ ಜ್ಯೋತಿ ಬೆಳಗ್ತಾ ಇದ್ದಾರೆ ಅಂತ ಒಂದು ಸ್ಟ್ಯಾಂಡ್ ಥರ ಎಲ್ಲ ಮಾಡಿ ಅದ್ರ ಮೇಲೆ ನಿಂತು ದೀಪಗಳನ್ನು ಕಚ್ಚಿ ಜ್ಯೋತಿ ಬೆಳಗೋ ಥರ ಒಂದು ವಿಭಿನ್ನ ಪ್ರಯತ್ನ. ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ನಮ್ಮ ತೀರ್ಥಹಳ್ಳಿ ಯಲ್ಲಮ್ಮ ರಾಮೇಶ್ವರ ದೇವಸ್ಥಾನದ ಜಾತ್ರೆ ನೋಡಿದ್ರಲ್ಲ, ಹೇಗನ್ನಿಸ್ತು? ಸೂಪರ್ ಅಲ್ಲ? ಆ ರಥೋತ್ಸವ, ತೆಪ್ಪೋತ್ಸವ, ಆ ದೇವಸ್ಥಾನದ ವೈಭೋಗ, ಸೌಂದರ್ಯ, ಆ ಲೈಟಿಂಗ್ಸು ನನಗಂತೂ ತುಂಬ ಇಷ್ಟ ಆಯಿತು. ನಿಮಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇದೇ ಥರ ಹೆಚ್ಚಿನ ವೀಡಿಯೋಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡ್ಕೊಳ್ಳಿ, ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಓಕೆ ಫ್ರೆಂಡ್ಸ್, ಬಾಯ್. ದುಡ್ಡೇನ್ ಸ್ವಾಮಿ ತಲೆ ಎಡ್ಕರು ಸಂಪಾದನೆ ಮಾಡ್ತಾರೆ, ಜನರನ್ನ ಜಾಗೃತರನ್ನಾಗಿ ಮಾಡೋದು ಅದೇ ನಮ್ಮ ಉದ್ದೇಶ.